ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮತ್ತೊಂದು ವಿಡಿಯೋ ವಿತ್ ಎಕ್ಸ್ಪ್ಲೋರ್ ವಿತ್ ಜಿ ಪಿ. ಇವತ್ತು ನಮ್ಮ ಬೈಕ್ ಮೇಲೇ ಪ್ರಯಾಣ. ಸೊ ಗೈಸ್, ನಿಮಗೆಲ್ಲರಿಗೂ ಗೊತ್ತಿದೆ ಯು ಎಸ್ ಎಗೆ ಪ್ರಯಾಣ ಬಳಸೋದು ಎಷ್ಟು ಕಷ್ಟ ಇದೆ ಅಂತ. ಅಲ್ಲಿನ ವೀಸಾ ತೆಗೆಯೋದು ಆಗಲಿ ಅಥವಾ ಅಲ್ಲಿನ ಒಂದು ಟಿಕೆಟ್ ದರ ಎಲ್ಲ ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಬಟ್ ಆದರೆ ನಮ್ಮ ಮಂಗಳೂರಲ್ಲಿರೋರಿಗೆ ಆ ಒಂದು ಕೆಲಸ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಯು ಎಸ್ ಎ ನಮ್ಮ ಇಲ್ಲೇ ಮಂಗಳೂರು ಅಕ್ಕಪಕ್ಕನೇ ಇರುವಂಥ ಒಂದು ಊರು. ಸೊ ಬನ್ನಿ, ನಿಮಗೆಲ್ಲರಿಗೂ ಇವತ್ತು ಯು ಎಸ್ ಎ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ ಯು ಎಸ್ ಎ ಕಡೆಗೆ. ಏನೋ ಒಂಥರ ಮುಜುಗರ ಅನ್ನಿಸ್ತಾ ಇದೆಯಪ್ಪ. ಎಲ್ಲರೂ ನೋಡ್ತಾ ಇದ್ದಾರೆ, ಇವನು ಏನಪ್ಪ ಮೊಬೈಲ್ನ ಜೋಬಲ್ಲಿ ಇಟ್ಕೊಳ್ಳೋ ಬದಲು ಮೊಬೈಲ್ಗೆ ಇದಕ್ಕೆ ಹೆಲ್ಮೆಟ್ಗೆ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅಯ್ಯೋ, ತುಂಬ ಫನಿಯಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ನನಗೆ. ಬಟ್ ಇರಲಿ, ಯಾರೇನೇ ಅಂದರು ನಾವು ಏನು ಹೇಳ್ತಾರೆ, ಮುನ್ನುಗ್ತಾ ಇರೋದೆ ಅಂತ ಒಂದು ಮಾತಿದೆ. ನುಗ್ತಾ ಇರೋದೇ ಎದೆ ಸೀಳ್ತಾ ಇರೋದೆ. ಫಸ್ಟ್ ಆಫ್ ಆಲು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಏನೇ ಕೆಲಸ ಮಾಡೋಕ್ಕೋಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮುಖ್ಯ. ಆದರೆ ಅದು ಓವರ್ ಕಾನ್ಫಿಡೆನ್ಸ್ ಆಗಿರಬಾರ್ದು. ಸೊ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪ್ರಯತ್ನ ಪಟ್ಟು ಆನಂತರ ಯಾವುದೇ ಕೆಲಸ ಮಾಡೋಕ್ಕೆ ಹೊರಟಿದ್ರು ಕೂಡ ಮುಂದುವರಿರಿ. ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ರೋಡೆಲ್ಲ ರಿಪೇರಿ ಆಗಿಬಿಟ್ಟಿದೆ. ಸೊ ಟಾರ್ ಹಾಕಿದ್ದಾರೆ, ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೂ ಕೆಲವೊಂದು ಕಡೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಸುಮ್ಮನೆ ಹೆಸರಿಗಷ್ಟೇ ಕೆಲಸ ಮಾಡ್ತಾರಪ್ಪ. ನೋಡಿ, ಇಲ್ಲೆಲ್ಲ ಅಲ್ಲಲ್ಲಲ್ಲಿ ಪ್ಯಾಚ್ ವರ್ಕೇ ಇರೋವಂಥದ್ದು. ಬಟ್ ಒಂದು 70% ಓಕೆ, ಪರವಾಗಿಲ್ಲ. ಟೂ ವೀಲರ್ಸ್ಗೆಲ್ಲ ಹೋಗ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಮಾತಾಡ್ತಾ ನಾವು ಯು ಎಸ್ ಎಗೆ ಹತ್ರ ಬಂದ್ವಿ. ಇನ್ನೇನು ಕೆಲವೇ ಕ್ಷಣ ಅಥವಾ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಯು ಎಸ್ ಎ ನಮಗೆ ಸಿಗುತ್ತೆ. ಸೊ ಈ ರೂಟಲ್ಲೆಲ್ಲ ರೆಗ್ಯುಲರ್ ಓಡಾಡೋರಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಯು ಎಸ್ ಎ ಅಂದರೆ ಏನು ಅಂತ. ಇರಲಿ, ಆದರೂ ಹೊಸಬ್ರಿಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯು ಎಸ್ ಎಗೆ ಇರುವಂತಹ ಒಂದು ಅದ್ಭುತವಾದ ಸೇತುವೆ. ಸೊ ಈ ಊರಿಂದ ಆ ಊರಿಗೆ ಕನೆಕ್ಟ್ ಮಾಡುವಂತಹ ಒಂದು ಸೇತುವೆ, ಅದ್ರ ಮೇಲೆ ಹೋಗ್ತಾ ಇದ್ದೀವಿ ಈಗ. ನೋಡಿ, ಈ ಕಡೆ ಒಳ್ಳೆ ವ್ಯೂ ಇದೆ. ನೋಡಿ ಈ ಕಡೆ, ನೋಡಿ ಈ ಕಡೆ ರೈಲ್ವೆ ಬ್ರಿಡ್ಜ್ ಇದೆ. ಆಪೋಸಿಟ್ ಸೈಡಲ್ಲಿ ಆ ಕಡೆ ಕಾಣಿಸುವಂಥದ್ದು ರೈಲ್ವೆ ಬ್ರಿಡ್ಜು. ನಮ್ಮ ಯು ಎಸ್ ಎ ಮಧ್ಯದಲ್ಲಿ ಪಾಸಾಗುವಂತಹ ಕರ್ನಾಟಕ ಕೇರಳ ಕನೆಕ್ಷನ್ ಇರುವಂತಹ ರೈಲು ಸಂಪರ್ಕದ ಒಂದು ಸೇತುವೆ. ಇನ್ನೇನು ಕೆಲವೇ ಮೀಟರ್ ದೂರದಲ್ಲಿ ಯು ಎಸ್ ಎಗೆ ತಲುಪ್ತಾ ಇದ್ದೇವೆ.
ಎಸ್, ಫೈನಲಿ ಯು ಎಸ್ ಎಗೆ ಬಂದುಬಿಟ್ವಿ. ಉಳ್ಳಾಲ ಸಂಕದ ಆಚೆ ಅಂತ ಇದಕ್ಕೆ ಕರೀತಾರೆ. ನೇತ್ರಾವತಿ ನದಿಯ ಒಂದು ಸೇತುವೆ ಅಂತಲೇ ಹೇಳ್ಬೋದು. ಸೊ ತಮಾಷೆಗೆ ಎಲ್ಲರೂ ಈ ಸೇತುವೆ ದಾಟಿದ ನಂತರ ಸಿಗುವಂಥ ಊರು ತೊಕ್ಕೊಟ್ಟು. ತೊಕ್ಕೊಟ್ಟು ಪಕ್ಕದಲ್ಲೇ ಉಳ್ಳಾಲ ಅಂತ ಇದೆ. ಹಾಗಾಗಿ ಇಲ್ಲಿ ತಮಾಷೆಗೆ ಎಲ್ಲರೂ ತುಳುವಿನಲ್ಲಿ ಉಳ್ಳಾಲ ಸಂಕದ ಆಪೆದಮೇಟ್ ಅಂತ ಕರೀತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಶಾರ್ಟ್ ಆಗಿ ಯು ಎಸ್ ಎ ಅಂತ ಹೇಳಿದೆ.